हेलो स्टूडेंट। हिंदी सब्जेक्ट में आज हम कर्तव्य और सत्यता इस पाठ का भाग 2 को आज हम देखेंगे। भाग 1 में हमने कर्तव्य और सत्यता क्या होता है इसके बारे में हम भाग 1 में देख लिया है। आज हम भाग 2 में कर्तव्य का पालन कैसे करते हैं और सत्यता का पालन कैसे करते हैं इसके बारे में हम देखेंगे। जो धर्म पालन करने के मार्ग में सबसे अधिक बाधा चित्त की चंचलता, उद्देश्य की अस्थिरता और मन की निर्बलता से पड़ती है। मनुष्य के कर्तव्य मार्ग में एक और तो आत्मा के बले और बुरे कामों के ज्ञान और दूसरी ओर आलस्य और स्वार्थपरता रहती है। बस मनुष्य इन्हीं दोनों के बीच में पड़ा रहता है और अंत में यदि उसका मन पक्का हुआ तो वह आत्मा की आज्ञा मानकर अपने धर्म का पालन करता है। यदि उसका मन कुछ काल तक दुविधा में पड़ा तो स्वार्थपरता निश्चय उसे आ घेरेगी और उसका चरित्र घृणा के योग्य हो जाएगा। इसका मतलब जो होता है यानी ಇದರ ಅರ್ಥ ಏನು ಅಂತಂದರೆ ಧರ್ಮ ಪಾಲನ್ ಅಂತಂದರೆ ಇಲ್ಲಿ ನಾವು ಧರ್ಮದ ಪಾಲನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ। ಧರ್ಮ ಪಾಲನ್ करने के मार्ग में सबसे अधिक बाधा चित्त की चंचलता ಅಂದರೆ ಧರ್ಮವನ್ನು ಪಾಲನೆ ಮಾಡುವಂತಹ ಸಮಯದಲ್ಲಿ ನಮಗೆ ಅತ್ಯಧಿಕ ಅಡ್ಡಿಯನ್ನು ತರುವಂಥದ್ದು ಅಥವಾ ತೊಂದರೆಯನ್ನು ತರುವಂಥದ್ದು ಯಾವುದು ಅಂತ ಕೇಳ್ತಾರೆ। ಯಾವುದು ಅಂತಂದರೆ ಮೂರು ವಸ್ತುಗಳು ಆಗುತ್ತೆ। ಅವುಗಳು ಯಾವುದು ಅಂತಂದರೆ ಸಬ್ಸೆ ಅಧಿಕ್ ಬಾಧಾ ಅಂತಂದರೆ ಅತ್ಯಂತ ಹೆಚ್ಚು ಅಡ್ಡಿಪಡಿಸುವಂಥದ್ದು ಧರ್ಮ ಪಾಲನೆಯ ಸಂದರ್ಭದಲ್ಲಿ ಅಂತಂದರೆ ಚಿತ್ತಕಿ ಚಂಚಲತಾ ಅಂದರೆ ನಮ್ಮ ಒಂದು ಚಿತ್ತ ಅಥವಾ ನಮ್ಮ ಒಂದು ಮನಸ್ಸಿನ ಚಂಚಲತೆ ಅದು ಒಂದು ಕಡೆ ಸ್ಥಿರವಾಗಿರುವುದಿಲ್ಲ, ಇನ್ಸ್ಟೆಬಿಲಿಟಿ ಅಂತ ಹೇಳ್ತಾರೆ ಅದು। ಹಾಗೆ ಉದ್ದೇಶಕಿ ಅಸ್ಥಿರತಾ, ಉದ್ದೇಶ ಅಂತಂದರೆ ನಮ್ಮ ಒಂದು ಗುರಿ ಅಥವಾ ನಮ್ಮ ಒಂದು ಏಮ್ನ ಒಂದು ಅಸ್ಥಿರತಾ ಅದರ ಒಂದು ಇನ್ಸ್ಟೆಬಿಲಿಟಿ। ಹಾಗೆ ಮನ್ಕಿ ನಿರ್ಬಲತಾ ಜೊತೆಗೆ ಇನ್ನೊಂದು ಯಾವುದು ಅಂತಂದರೆ ಮನಸ್ಸಿನ ನಿರ್ಬಲತಾ ಅಂತಂದರೆ ವೀಕ್ನೆಸ್। ಇವಿಷ್ಟು ನಮ್ಮ ಧರ್ಮ ಪಾಲನೆಯ ಸಂದರ್ಭದಲ್ಲಿ ನಮಗೆ ಅಡ್ಡಿಯನ್ನು ಪಡಿಸುವಂಥದ್ದು। ಫಸ್ಟ್ ಒನ್ ಈಸ್ चित्त की चंचलता, सेकेंड वन उद्देश्य की अस्थिरता और धर्म की और मन की निर्बलता। इससे हम धर्म पालन मार्ग के संदर्भ में अधिक बाधा होता है। मनुष्य के कर्तव्य मार्ग में एक और तो ಅಂದರೆ ಮನುಷ್ಯನ ಕರ್ತವ್ಯದ ಪಾಲನೆಯಲ್ಲಿ ಮನುಷ್ಯ ಕಿ ಕರ್ತವ್ಯ ಮಾರ್ಗ ಮೇ ಏಕ್ ಔರ್ ತೋ ಅಂದರೆ ಮನುಷ್ಯ ಕರ್ತವ್ಯ ಮಾರ್ಗದ ಸಂದರ್ಭದಲ್ಲಿ ಒಂದು ಕಡೆ ಆತ್ಮಕ್ಕೆ ಬಲೆ ಅಂದರೆ ನಮ್ಮ ಆತ್ಮದ ಒಂದು ಸ್ಟ್ರೆಂತನ್ನು ಅವ್ರ ಬುರೆ ಕಾಮೋಕ ಜ್ಞಾನ ಅಂದರೆ ಅವನು ಒಂದು ಕರ್ತವ್ಯವನ್ನು ಮಾಡಬೇಕು ಅಂತಂದರೆ ಅವನಿಗೆ ಏನಿರುತ್ತೆ ಅಂತಂದರೆ ಒಂದು ಕಡೆ ಅದು ಹೇಗಿದೆ ಅದರ ಒಂದು ಆತ್ಮದ ಒಂದು ಸ್ಟ್ರೆಂತ್। ಹಾಗೆ ಬುರೆ ಕಾಮೋಕ ಜ್ಞಾನ ಇದು ನಾನು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀನೋ ಅಥವಾ ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ದೀನೋ ಅನ್ನುವಂಥ ಒಂದು ಜ್ಞಾನ ಇರುತ್ತೆ। ಅವ್ರ ದೂಸರಿ ಅವ್ರ ಆಲಸ್ಯ ಅವ್ರ ಸ್ವಾರ್ಥಪರತ ಜೊತೆಗೆ ಇನ್ನೊಂದು ಕಡೆ ನೋಡೋದಾದರೆ ಆಲಸ್ಯ ಅಂತಂದರೆ ಲೇಜಿನೆಸ್ ಅವ್ರ ಸ್ವಾರ್ಥಪರತ ಅಂದರೆ ಸೆಲ್ಫಿಶ್ನೆಸ್ ಅಂತಂದರೆ ಏನು ಅಂತಂದರೆ ಒಂದು ಕಡೆ ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ, ಒಂದು ಕಡೆ ಅವನು ಲೇಜಿನೆಸ್ ಅಥವಾ ಆಲಸ್ಯ ಸ್ವಾರ್ಥಪರತ ಅವನನ್ನು ಸುತ್ತಕೊಳ್ಳುತ್ತೆ। ಆದ್ದರಿಂದ ಮನುಷ್ಯ ಇವೆರಡರ ನಡುವೆ ರಹತಾ ಹೈ ಅಂದರೆ ಇವೆರಡರ ನಡುವೆ ಅವನು ಇರ್ತಾನೆ। ಕೊನೆಗೆ ಏನಾಗುತ್ತೆ ಅಂತಂದರೆ ಅಂತ್ಯದಲ್ಲಿ ಅವನು ಆ ಒಂದು ಧರ್ಮ ಪಾಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಮನಸ್ಸಿನ ಮಾತನ್ನು ಕೇಳ್ತಾನೆ। ಅಂದರೆ ಮನಸ್ಸು ಏನು ಹೇಳುತ್ತೆ ಅಂತಂದರೆ ಒಳ್ಳೆಯದನ್ನೇ ಮಾಡು ಅಂತ ಹೇಳುತ್ತೆ, ಇನ್ನೊಂದು ಕಡೆ ಏನು ಹೇಳುತ್ತೆ ಅಂತಂದರೆ ಆಲಸ್ಯ ಅವ್ರ ಸ್ವಾರ್ಥಪರತ ಲೇಜಿನೆಸ್ ಮತ್ತು ಸ್ವಾರ್ಥಪರತ ಅನ್ನೋದು ಇರುತ್ತೆ। ಆಗ ಅವನ ಅಂತ್ಯದಲ್ಲಿ ಏನು ಮಾಡ್ತಾನೆ ಅಂತಂದರೆ ಮನಸ್ಸಿನ ಮಾತನ್ನು ಅವನು ಕೇಳಿ ಅವನು ಧರ್ಮ ಪಾಲನೆಯನ್ನು ಮಾಡ್ತಾನೆ। यदि उसका मन कुछ काल तक दुविधा में पड़ा रहा तो स्वार्थपरता निश्चय उसे आगेरेगी। ಅಕಸ್ಮಾತ್ ಅವನ ಮನಸ್ಸು ದ್ವಿಧಾಮಿ ಅಂತಂದರೆ ಟೂ ವೇಸ್ ಅಂತಂದರೆ ಎರಡು ಕಡೆ ಅವನು
ಸಂಕಷ್ಟದಲ್ಲಿ ಇದ್ದಾಗ ಅವನಲ್ಲಿ ಏನು ಬಂದು ಸುತ್ತಕೊಳ್ಳುತ್ತೆ ಅಂತಂದರೆ ಸ್ವಾರ್ಥ ಪರತ ಅನ್ನುವಂಥದ್ದು ಅವನನ್ನು ಸುತ್ತುವರೆದುಕೊಳ್ಳುತ್ತೆ. ಉಸ್ಕಾ ಚರಿತ್ರ ಗೃಣಕ್ಕೆ ಯೋಗ್ಯ ಹೋ ಜಾಯೇಗ, ಅವನ ಒಂದು ಕಂಡಕ್ಟ್ ಅಥವಾ ಅವನ ಒಂದು ಚರಿತ್ರೆ ಏನಾಗುತ್ತೆ ಅಂತಂದರೆ ಗೃಣಕ್ಕೆ ಯೋಗ್ಯ ಹೋಗ, ಅವನ ಚರಿತ್ರೆ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. इसीलिए यह बहुत आवश्यक है कि आत्मा जिस बात के करने की प्रवृत्ति दे उसे बिना अपना स्वार्ಥ सोचे झटपट कर डालना चाहिए. ಅಂದರೆ ಅದರಿಂದ ಹೇಳ್ತಾರೆ, ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಆತ್ಮ ಏನು ಹೇಳುತ್ತೆ ಅದನ್ನು ನಾವು ತಕ್ಷಣವೇ ಮಾಡಿ ಮುಗಿಸ್ಬೇಕು. ಅದನ್ನು ನಾವು ಲೇಟ್ ಮಾಡ್ತಾ ಹೋದರೆ ಅಲ್ಲಿ ಆಲಸ್ಯ ಪರತ ಅನ್ನುವಂಥದ್ದು ಅಥವಾ ಲೇಜಿನೆಸ್ ಅನ್ನೋದು ಅಲ್ಲಿ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ऐसे करते करते जब धर्म पालन करने की बात पड़ जाएगी तब फिर किसी बात का भय ना रहेगा. ನಂತರ ಏನಾಗುತ್ತೆ ಅಂತಂದರೆ जिन जातियों में यह गुण पाया जाता है वे ही संसार में उन्नति करती है और संसार में उनका नाम आदर के साथ लिया जाता है. ಯಾರು ಈ ಒಂದು ಕೆಲಸವನ್ನು ಮಾಡ್ತಾರೋ ಅವರು ಉನ್ನತಿ ಅಥವಾ ಪ್ರೋಗ್ರೆಸ್ಸನ್ನು ಕಾಣ್ತಾರೆ. ಅಕಸ್ಮಾತ್ ಅವರು ಯಾರು ಈ ರೀತಿಯಾಗಿ ಮಾಡೋದಿಲ್ಲ ಅವರು ಏನು ಮಾಡ್ತಾರೆ ಅಂತಂದರೆ ಅವರು ಉನ್ನತಿಯನ್ನು ಸಾಧಿಸುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರು ಒಂದು ಎಕ್ಸಾಂಪಲನ್ನು ಕೂಡ ಕೊಡ್ತಾರೆ. ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವಂಥದ್ದು 3 वाक्य में उत्तर लिखिए ಇದರ ಒಂದು ಕ್ವೆಶ್ಚನ್ಗೆ ಆನ್ಸರ್ ಆಗಿರುತ್ತೆ. एक समय किसी अंग्रेजी जहाज में जब वह बीच समुद्र में था एक छेद हो गया, उस पर बहुत सी स्त्रियां और पुरुष थे. उसके बचाने का पूरा उद्योग किया गया, पर जब कोई उपाय सफल ना हुआ, जब जितनी स्त्रियां उस पर थी सब नावों पर चढ़ाकर विदा कर दी गई और जितने मनुष्य उस पोत पर बच गए थे उन्होंने उसकी छत पर इकट्ठे होकर ईश्वर को धन्यवाद दिया कि वे अब तक अपना कर्तव्य पालन कर सके और स्त्रियों की प्राण रक्षा में सहायक हो सके. इनका मतलब जो है एक समय ಅಂದರೆ ಒಂದು ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಸಿ ಅಂಗ್ರೇಜಿ ಜಹಾಜ್ ಅಂತಂದರೆ ಅಂಗ್ರೇಜಿ ಅಂತಂದರೆ ಬ್ರಿಟಿಷರ ಅಥವಾ ಇಂಗ್ಲೀಷರ ಒಂದು ಜಹಾಜ್ ಏನಾಗುತ್ತೆ ಅಂತ ಹೇಳಿದ್ರೆ ಬೋಟ್ ಏನಾಗುತ್ತೆ ಅಂತಂದರೆ ಬೀಚ್ ಸಮುದ್ರ ಮೇ ಅಂತಂದರೆ ಮಧ್ಯದ ಸಮುದ್ರದಲ್ಲಿ ನಿಂತು ಬಿಡುತ್ತೆ. ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಶಿಪ್ಗೆ ಛೇದ್ ಅಂತಂದರೆ ಒಂದು ಹೋಲ್ ಉಂಟಾಗುತ್ತೆ. ಉಸ್ ಪರ್ ಬಹುತ್ ಸಿ ಸ್ತ್ರೀಯ ಅವ್ರ ಪುರುಷ थे. ಆ ಒಂದು ಬೋಟಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚು ಜನರು ಬಹುತ್ ಸಾರಿ ಅಂತಂದರೆ ತುಂಬ ಸ್ತ್ರೀಯರು ಮತ್ತು ಪುರುಷರು ಇರ್ತಾರೆ. ಉಸ್ಕೆ ಬಚಾನೆ ಕಾ ಪೂರಾ ಉದ್ಯೋಗ ಕಿಯಾ ಗಯಾ, ಅವರನ್ನು ಬಚಾವ್ ಮಾಡಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಪಡ್ತಾರೆ. ಪರ್ ಜಬ್ ಕೋಯಿ ಉಪಾಯ ಸಫಲ್ ನಾ ಹುವಾ, ಆದರೆ ಕೊನೆಗೆ ಯಾವುದೇ ರೀತಿಯಾದಂಥ ಉಪಾಯಗಳು ಒಳೆಯದಿದ್ದಂಥ ಟೈಮಲ್ಲಿ जितनी स्त्रियां थी उन्होंने उसकी छत पर इकट्ठे होकर स्त्रियां उस पर थी सब नावों पर चढ़ाकर विदा कर दी. ಅಂದರೆ ಅಲ್ಲಿರುವಂತಹ ಸ್ತ್ರೀಯರನ್ನು ಬಚಾವ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಪುರುಷರು ಆ ಒಂದು ನಾವ್ ಅಥವಾ ಆ ಒಂದು ಶಿಪ್ಪಲ್ಲಿ ಏನು ಮಾಡ್ತಾರೆ ಅಂತಂದರೆ ಚಡಾಕರ್ ಅಂತಂದರೆ ಅಲ್ಲಿಂದ ಹೊರಗಡೆ ಹಾರಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿರುವಂಥ ಮನುಷ್ಯರನ್ನು ಸ್ತ್ರೀಯರನ್ನು ಬಚಾವ್ ಮಾಡ್ತಾರೆ. ಅಂದರೆ ಅಲ್ಲಿ ಮುಳುಗುತ್ತಿರುವಂತಹ ಒಂದು ಹಡಗಿನಲ್ಲಿ ಏನಾಗುತ್ತೆ ಅಂದರೆ ಜನರು ಹೆಚ್ಚಿಗಿರುವಾಗ ಹೆಚ್ಚು ಜಾಸ್ತಿ ಮುಳುಗುತ್ತೆ. ಆದ್ದರಿಂದ ಆ ಒಂದು ಪುರುಷರು ಅದರಿಂದ ಹೊರಗೆ ಹಾರಿದಾಗ ಅಲ್ಲಿ ಮುಳುಗುವುದು ಕಡಿಮೆ ಆಗುತ್ತೆ. ಇದರಿಂದ ಆ ಸ್ತ್ರೀಯರು ಬಚಾವ್ ಆಗ್ತಾರೆ ಅಂತ ಹೇಳ್ತಾರೆ. उन्होंने उसकी छत पर इकट्ठे होकर ईश्वर को धन्यवाद दिया कि वे अब तक अपना कर्तव्य पालन कर सके और स्त्रियों की प्राण रक्षा में सहायक हो सके. ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದ ನೀರಿಗೆ ಹಾರ್ತಾರೆ. ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಈಶ್ವರನ ಪ್ರಾರ್ಥನೆಯನ್ನು ಮಾಡುತ್ತಾ ಅಥವಾ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡುತ್ತಾ ತಮ್ಮ ಕರ್ತವ್ಯವನ್ನು ಪಾಲನೆಯನ್ನು ಮಾಡ್ತಾರೆ. निदान इसी प्रकार ईश्वर की प्रार्थना करते करते उस पोत में पानी भर आया और वह डूब गया, पर वे लोग अपने स्थान पर जो के त्यों खड़े रहे. उन्होंने अपने प्राण बचाने का कोई उद्योग नहीं किया. उसका कारण यह था कि यदि वे अपने प्राणों पर
बचाने का उद्योग करते तो स्त्रियां और बच्चे ना बच सकते। इसलिए उस पोत के लोगों ने अपना धर्म यही समझा कि अपने प्राण देकर स्त्रियों और बच्चों के प्राण बचाने चाहिए। ಅಲ್ಲಿರುವಂತಹ ಪುರುಷರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಧರ್ಮದ ಪಾಲನೆಯನ್ನು ಮಾಡ್ತಾರೆ ಅಂತಂದರೆ ಅಲ್ಲಿ ತಮ್ಮ ಒಂದು ಸ್ತ್ರೀಯರು ಮತ್ತು ಮಕ್ಕಳನ್ನು ಉಳಿಸೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಶಿಪ್ಪಿಂದ ಹೊರಗಡೆ ಜಿಗಿದು ಅಲ್ಲಿರುವಂಥ ಸ್ತ್ರೀ ಮತ್ತು ಮಕ್ಕಳನ್ನು बचाव मारतारे। इसी के विरुद्ध फ्रांस देश के रहने वाले ने एक डूबते हुए जहाज पर से अपने प्राण तो बचाए, किंतु उस पोत पर जितनी स्त्रियां और बच्चों थे उन सभी को उसी पर छोड़ दिया। इस नीच कर्म की सारे संसार में निंदा हुई। इसी प्रकार जो लोग स्वार्थी होकर अपने कर्तव्य पर ध्यान नहीं देते वे संसार में लज्जित होते हैं और सब लोग उनसे घृणा करते हैं। ಇದೇ ರೀತಿಯಾಗಿ ಇದರ ವಿರುದ್ಧ ಅಂತಂದರೆ ಇದಕ್ಕೆ ಆಪೋಸಿಟ್ ಆಗಿ ಫ್ರಾನ್ಸಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಮುಳುಗುತ್ತಿರುವ ಜಹಾಜಲ್ಲಿ ಅಥವಾ ಹಡಗಿನಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಣವನ್ನು ಬಚಾವ್ ಮಾಡದೆ ಅಥವಾ ಅಲ್ಲಿರುವಂಥ ಸ್ತ್ರೀಯರ ಪ್ರಾಣವನ್ನು ಬಚಾವ್ ಮಾಡದೆ ಅವ್ರೇನು ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮನ್ನು ಉಳಿಸಿಕೊಳ್ತಾರೆ. ಇದರಿಂದ ಸಂಸಾರ ಇಡೀ ವರ್ಲ್ಡಲ್ಲಿ ಅವರ ಒಂದು ನಿಂದನೆ ಉಂಟಾಗುತ್ತೆ. ಇಲ್ಲಿ ಸ್ವಾರ್ಥಿಗಳಾಗಿ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಜನರ ಒಂದು ಲಜ್ಜಿತ ಅಥವಾ ಜನರು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ये सब धर्म पालन करने के मार्ग में आने वाले बाधा होता है। नेक्स्ट हम देखते हैं कि कर्तव्य पालन से और सत्यता से बड़ा घनिष्ठ संबंध है। यानी कर्तव्य और सत्यता के संबंध के बारे में यहाँ पर कहते हैं। जो मनुष्य अपना कर्तव्य पालन करता है वह अपने कामों और वचनों में सत्यता का बर्ताव भी रखते हैं। वह ठीक समय पर उचित रीति से अच्छे कामों को करते हैं। सत्यता ही एक ऐसी वस्तु है जिससे इस संसार में मनुष्य अपने कार्यों में सफलता पा सकता है, क्योंकि संसार में कोई काम झूठ बोलने से नहीं चल सकता। यदि किसी घर के सब लोग झूठ बोलने लगे तो उस घर में कोई काम ना हो सकेगा और सब लोग बड़ा दुख भोगेंगे। इसलिए हम लोगों को अपने कार्यों में झूठ का बर्ताव ना करना चाहिए। अतएव सत्यता को सबसे ऊंचा स्थान देना चाहिए। और संसार में जितने पाप है झूठ उन सबों में बुरा है। झूठ की उत्पत्ति पाप, कुटिलता और कायरता के कारण से होती है। बहुत से लोग सच्चाई का इतना थोड़ा ध्यान रखते हैं कि अपने सेवकों को स्वयं झूठ बोलना सिखाते हैं, पर उनकी इस बात पर आश्चर्य करना और क्रोध करना चाहिए जब उनके नौकर भी उनसे अपने लिए झूठ बोले। इन का मतलब जो होता है ಕರ್ತವ್ಯ ಪಾಲನ್ ಮತ್ತು ಸತ್ಯತೆಯಲ್ಲಿ ತುಂಬ ಘನಿಷ್ಠವಾದಂಥ ಅಥವಾ ಆತ್ಮೀಯವಾದಂಥ ಸಂಬಂಧವಿದೆ ಅಂತ ಹೇಳ್ತಾರೆ. जो मनुष्य अपना कर्तव्य पालन करता है, ಯಾವ ಒಬ್ಬ ಮನುಷ್ಯ ತನ್ನ ಕರ್ತವ್ಯವನ್ನು ಪಾಲನೆಯನ್ನು ಮಾಡ್ತಾನೋ वह अपने कामों और वचनों में सत्यता का बर्ताव भी रखता है. ಅವನು ತನ್ನ ವಚನ ಮತ್ತು ಕೆಲಸದಲ್ಲಿ ಸತ್ಯತೆಯ ಒಂದು ವ್ಯವಹಾರವನ್ನು ಅವನು ಇಡ್ತಾನೆ ಅಂತ ಹೇಳ್ತಾರೆ. वह ठीक समय पर उचित रीति से अच्छे कामों को करता है. ಯಾರು ಸತ್ಯತೆಯನ್ನು ಪಾಲನೆಯನ್ನು ಮಾಡುವಲ್ಲಿ ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡ್ತಾರೋ ಅವರು ಒಳ್ಳೆಯ ಕೆಲಸವನ್ನು ಉಚಿತ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. सत्यता ही एक ऐसी वस्तु है जिसमें इस संसार में मनुष्य अपने कार्यों में सफलता पा सकता है. ಸತ್ಯತಾ ಅನ್ನುವಂತಹ ಒಂದು ವಸ್ತು ಹೇಗಿದೆ ಅಂತ ಹೇಳಿದ್ರೆ ಈ ಒಂದು ವರ್ಲ್ಡಲ್ಲಿ ಏನಾಗುತ್ತೆ ಅಂತಂದರೆ ಸತ್ಯತೆಯನ್ನು ಪಾಲನೆ ಮಾಡಿದವರು ಸಫಲತೆಯನ್ನು ಅಥವಾ ಸಕ್ಸಸ್ಸನ್ನು ಪಡೆಯುತ್ತಾರೆ. क्योंकि संसार में कोई काम झूठ बोलने से नहीं चल सकता. ಆದ್ದರಿಂದ ಈ ಒಂದು ಸಂಸಾರದಲ್ಲಿ ಸುಳ್ಳನ್ನು ಹೇಳಿಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯಾದಂತಹ ಕೆಲಸ ನಡೆಯುವುದಿಲ್ಲ ಅಂತ ಹೇಳ್ತಾರೆ. ಯದಿ ಕಿಸ್ ಘರ್ ಮೇ ಸಬ್ ಲೋಗ್ ಝೂಟ್ ಬೋಲ್ನೆ ಲಗೆ ತೋ, ಅಂದರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಸುಳ್ಳನ್ನು ಹೇಳ್ಕೊಂಡೇ ನಡೀತಾ ಇದ್ದರೆ ಉಸ್ ಘರ್ ಮೇ ಕೋಯಿ ಕಾಮ್ ನಾ ಹೋ ಸಕೇಗಾ, ಆ ಒಂದು ಮನೆಯಲ್ಲಿ ಯಾವುದೇ ಒಂದು ಕೆಲಸಗಳು ಪೂರ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಸಬ್ ಲೋಗ್ ಬಡ ದುಃಖ ಭೋಗೆಂಗೆ, ಅವರೆಲ್ಲ ಕಾಲಕ್ರಮೇಣ ಏನಾಗ್ತಾರೆ ಅಂತಂದರೆ ದುಃಖವನ್ನು ಅನುಭವಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
इसलिए हम लोगों का अपने कार्यों में झूठ का बर्ताव ना करना चाहिए. ಆದ್ದರಿಂದ ಲೇಖಕರು ಹೇಳ್ತಾರೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸವನ್ನು ಅಥವಾ ಸುಳ್ಳು ಹೇಳೋದನ್ನು ಮಾಡಬಾರದು. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂತಂದರೆ झूठ की उत्पत्ति. ಈ ಒಂದು ಸುಳ್ಳಿನ ಉತ್ಪತ್ತಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಪಾಪ್ ಕುಟಿಲತಾ और कायरता के कारण होती है. ಯಾವ ಒಂದು ಸಂದರ್ಭದಲ್ಲಿ ಸುಳ್ಳು ಉತ್ಪತ್ತಿಯಾಗುತ್ತೆ ಅಂತಂದರೆ ಪಾಪ್ ಅಥವಾ ನಾವು ಪಾಪವನ್ನು ಮಾಡಿದಂಥ ಟೈಮಲ್ಲಿ, ಕುಟಿಲತ ಅಥವಾ ಕಪಟ ಬುದ್ಧಿಯನ್ನು, ಕಾಯರತ ಅಂದರೆ ಅವರು ಹೆದರ್ಕೊಂಡು ಇದ್ದಾಗ झूठ अथवा सुಳ್ಳಿನ ಒಂದು उत्पत्ति आगुते. बहुत से लोग सच्चाई का इतना थोड़ा ध्यान रखते हैं कि अपने सेवकों को स्वयं झूठ बोलना सिखाता है. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಸೇವಕರು ಅಥವಾ ತಮ್ಮನ್ನು ನಂಬಿದವರಿಗೆ ಏನು ಮಾಡ್ತಾರೆ ಅಂತಂದರೆ झूठ बोलना सिखाते हैं, ಸುಳ್ಳನ್ನು ಹೇಳೋದನ್ನು ಕಲಿಸಿಕೊಡ್ತಾರೆ ಅಂತ ಹೇಳ್ತಾರೆ. पर उनकी इस बात पर आश्चर्य करना और क्रुद्ध करना हो जाना चाहिए जब उनके नौकर भी उनसे अपने लिए झूठ बोले. ಅವ್ರು ಏನು ಮಾಡ್ತಾರೆ, ತಮ್ಮ ನೌಕರರಿಗೆ ಸುಳ್ಳನ್ನು ಹೇಳೋದಕ್ಕೆ ಕಲಿಸ್ತಾರೆ. ಆದರೆ ನಂತರ ಏನಾಗುತ್ತೆ ಅಂತಂದರೆ ಅದು ಉಲ್ಟಾ ಆಗುತ್ತೆ. ಆ ಸರ್ವೆಂಟ್ಗಳು ಅಥವಾ ನೌಕರರು ಏನು ಮಾಡ್ತಾರೆ, ಆ ಒಂದು ಯಾರಿಗೆ ಅಂದರೆ ಅವರಿಗೆ ಆಪೋಸಿಟಾಗಿ ಅವರಿಗೆ ಸುಳ್ಳನ್ನು ಹೇಳೋದನ್ನು ತೊಡಗ್ತಾರೆ. ಸರ್ವೆಂಟ್ಗಳೇ ಅವರಿಗೆ ಸುಳ್ಳನ್ನು ಹೇಳಿ ತಮ್ಮ ಕೆಲಸವನ್ನು ನಿಭಾಯಿಸ್ಕೊಳ್ತಾರೆ. इतना हम जो धर्म पालन करने का बाधा और कर्तव्य पालन करने में और झूठ बोलने में क्या क्या बाधा आते हैं, इसके बारे में हम भाग 2 में सीख लिया है. कल की क्लास में हमने इसके आगे के पार्ट को देखते हैं. इस भाग 2 में इम्पॉर्टेंट क्वेश्चन जो होता है, कर्तव्य करने से क्या बढ़ता है, धर्म पालन करने में सबसे अधिक बाधा क्या है, मन ज़्यादा देर तक दुविधा में पड़ा रहा तो क्या आगे रहेगी, झूठ बोलने का परिणाम क्या होगा. इस सभी का क्वेश्चन का आंसर इस क्लास में हम अभी एक्सप्लेन किया है. आप उसे ठीक से पढ़ के आप नोट्स में लिखना चाहिए. और 2-3 वाक्य का क्वेश्चन जो होता है, धर्म पालन करने के मार्ग में क्या क्या अड़चन आते हैं, यानी धर्म पालन करने वक्त क्या क्या बाधा आ सकता है. और अंग्रेजी जहाज बीच समुद्र में डूबते समय पुरुषों ने कैसे अपने धर्म निभाया, इसका क्वेश्चन का आंसर भी अभी मैं एक्सप्लेन किया हूँ. एक स्टोरी है, इसको भी आप लिखना चाहिए. ये आपका होमवर्क है. थैंक यू.